ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ನಾನು ನಿಮ್ಮ ಸತೀಶ್ ಪವಾರ್. ಚನ್ನಗಿರಿ ತಾಲೂಕಿನ ಉಬ್ರಾಣಿ ಭಾಗದ ರೊಪ್ಪದಟ್ಟಿ, ರಾಜಗೊಂಡನಹಳ್ಳಿ, ಕಗ್ಗಿ, ನಲ್ಲಿಹೆಂಕ್ಲು, ಮರವಂಜಿ, ಹಲಕನಾಳು, ಬಂಡಿಗುಡ್ಡ ಮತ್ತು ಸಮೀಪದ ಸುತ್ತಮುತ್ತಲಿನ ರೈತರ ಜಮೀನುಗಳಿಗೆ ನುಗ್ಗಿ ಅಡಿಕೆ ಮರಗಳನ್ನು ಹಾಳು ಮಾಡಿದ್ದ, ಹಾಗೆಯೇ ಸಾಕಷ್ಟು ಬೆಳೆಗಳನ್ನು ಹಾಳು ಮಾಡುತ್ತಿದ್ದಂತಹ ಪುಂಡಾನೆಯನ್ನು ಹಿಡಿಯಲು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಮತ್ತು ಮುಖ್ಯ ವನ್ಯಜೀವಿ ಪರಿಪಾಲಕರು ಬೆಂಗಳೂರು ಇವರು ಆದೇಶವನ್ನು ನೀಡಿದ್ದು, ಸೋಮವಾರ ಚನ್ನಗಿರಿ ತಾಲೂಕಿನ ಹಲಕನಾಳ ಗ್ರಾಮದ ಕಾಡು ಪ್ರದೇಶದ ವ್ಯಾಪ್ತಿಯಲ್ಲಿ ಸಕ್ರೆಬೈಲ್ನ 6 ಆನೆಗಳು ಬಂದಿಳಿದಿವೆ. ಭಾನುವಾರ ರಾತ್ರಿ ಸಹ ಚನ್ನಗಿರಿ ತಾಲೂಕಿನ ಉಬ್ರಾಣಿ ಅರಣ್ಯ ಪ್ರದೇಶದ ವ್ಯಾಪ್ತಿಗೆ ಸಂಬಂಧಿಸಿದಂಥ ಹಲಕನಾಳು ಭಾಗದಲ್ಲಿ ಪುಂಡಾನೆಯ ಓಡಾಟ ಪತ್ತೆಯಾಗಿದ್ದು, ಪುಂಡಾನೆಯ ಕಾರ್ಯಾಚರಣೆಗೆ ಮತ್ತು ಮೈಸೂರಿನ ಆನೆಬಿಡಾರದಿಂದ ಆನೆಗಳ ತಜ್ಞ ವೈದ್ಯ ಮುಜಿಬುರ್ ರೆಹಮಾನ್ ಹಾಗೆ ಸಕ್ರೆಬೈಲ್ನ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಮುರಳಿ, ಸ್ಥಳೀಯ ಸದಸ್ಯರ ತಂಡ, ಟ್ರ್ಯಾಕಿಂಗ್ ತಂಡ ಹಾಗೆಯೇ ಅನಿಮಲ್ ರೀಸೆಂಟ್ ಟೆಕ್ನಿಕಲ್ ಸಪೋರ್ಟ್ ತಂಡಗಳನ್ನು ರಚಿಸಲಾಗಿದ್ದು, ಕಾಡಾನೆಯನ್ನು ಹಿಡಿದು ರೇಡಿಯೋ ಕಾಲರ್ನ್ನು ಅಳವಡಿಸಿ ಸ್ಥಳಾಂತರ ಯೋಜಿಸಲಾಗಿದೆ ಅಂತೇಳಿ ಭದ್ರಾವತಿ ವಲಯದ ಉಪಸಂರಕ್ಷಣಾಧಿಕಾರಿ BM ರವೀಂದ್ರ ಕುಮಾರ್ ತಿಳಿಸಿದ್ದಾರೆ. ಆನೆಗಳ ಕಾರ್ಯಾಚರಣೆಗೆ ಬಂದಿಳಿದ ಆನೆಗಳನ್ನು ನೋಡಲು ಗ್ರಾಮಸ್ಥರು ಆನೆಗಳ ಹಿಂದೆ ತಳ್ಳಿದ್ದು, ಅಧಿಕಾರಿಗಳು ಜನರನ್ನು ತಡೆಯುವಂತಹ ಪ್ರಯತ್ನ ಮಾಡ್ತಿರೋದು ಈ ಸಂದರ್ಭದಲ್ಲಿ ಕಂಡು ಬರ್ತಾ ಇತ್ತು. ಸೋಮವಾರ ಬಂದಿಳಿದಂತಹ ಸಕ್ರೆಬೈಲ್ನ ಆನೆಗಳಾದಂತಹ ಬಹದ್ದೂರು, ಸಾಗರ್, ವಜ್ರ ಸೇರಿದಂತೆ 6 ಆನೆಗಳಿಗೆ ಇಲಾಖೆ ವತಿಯಿಂದ ಯಾವುದೇ ವಿಘ್ನಗಳು ಬಾರದಂತೆ ಸಾಂಪ್ರದಾಯಿಕವಾಗಿ ಪೂಜಾ ಕಾರ್ಯಕ್ರಮಗಳನ್ನು ಸಲ್ಲಿಸಲಾಗಿದ್ದು, ಇವತ್ತು ಸದ್ಯ ರೆಸ್ಟ್ ಮಾಡ್ತಾ ಇವೆ. ಮಂಗಳವಾರ ಮುಂಜಾನೆಯಿಂದಲೇ ಕಾರ್ಯಾಚರಣೆ ಪ್ರಾರಂಭವಾಗಲಿದ್ದು, ಮುಖ್ಯವಾಗಿ ಈ ಕಾಡಿನಲ್ಲಿ ಇರುವಂಥ ಈ ಆನೆ 4 ಆನೆಗಳ ಜೊತೆಗೆ ಬಂದ ಆನೆಯಾಗಿದೆ ಅಂತ ಅಲ್ಲಿ ಸಹ ಮಾತಾಡ್ಕೊಳ್ತಾ ಇದ್ದರು. ಕೊಂಚ ಬಲಾಢ್ಯವಾದ ಆನೆಯಾಗಿರುವುದು, ಈ ಆನೆಯ ಸಹೋದರನು ಸಹ ಈ ಕಾರ್ಯಾಚರಣೆಯ ತಂಡದಲ್ಲಿರುವುದು ಹೆಚ್ಚು ಉಪಯೋಗ ಆಗಲಿದೆ ಅಂತೇಳಿ ಭಾವಿಸಿದ್ದಾರೆ. ಕಾರ್ಯಾಚರಣೆಯಲ್ಲಿ ಭದ್ರಾವತಿ ವಲಯ ವ್ಯಾಪ್ತಿಯ ಎಲ್ಲ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮತ್ತು ಅಗ್ನಿಶಾಮಕ ಆರೋಗ್ಯ ಇಲಾಖೆ ಅಧಿಕಾರಿಗಳನ್ನು ಬಳಕೆ ಮಾಡಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ CCF ಆದಂಥ ಹನುಮಂತಪ್ಪ ಸೇರಿದಂತೆ ಭದ್ರಾವತಿ ವಲಯದ ಅರಣ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಭಾಗವಹಿಸಿದರು. ಈ ಕಾಡಾನೆಯ ಒಂದು ಕಾಟ ತುಂಬ ದಿನಗಳಿಂದ ರೈತರು ತುಂಬಾ ಬೇಸರಗೊಂಡಿದ್ದರು. ಯಾಕಪ್ಪ ಅಂತಂದರೆ ಕಗ್ಗಿ ಹಾಗೆಯೇ ನೆಲ್ಲಿಹೆಂಕ್ಲ ಭಾಗದ ರೈತರು ಅಡಿಕೆ ಮರಗಳನ್ನು ತೆಗೆದುಕೊಂಡು ಬಂದು ಚನ್ನಗಿರಿಯ ಒಂದು ಅರಣ್ಯ ಇಲಾಖೆಯ ಕಚೇರಿಯ ಮುಂದೆ ಸಾಕಷ್ಟು ಪ್ರತಿಭಟನೆಯನ್ನು ಮಾಡಿದರು. ಹಾಗೆಯೇ ರಸ್ತೆ ತಡೆಯನ್ನು ಮಾಡಿ ಆನೆಯನ್ನು ಹಿಡಿಯುವಂತೆ ಸಾಕಷ್ಟು ಒತ್ತಾಯವನ್ನು ಮಾಡಿದರು. ಅಧಿಕಾರಿಗಳು ಈ ಒತ್ತಾಯವನ್ನು ಮೇಲಧಿಕಾರಿಗಳಿಗೆ ಗಮನಕ್ಕೆ ತರುವ ಮೂಲಕ ಆನೆಯ ಒಂದು ಈ ದಾನ್ಲೆಯನ್ನು ಸಹ ತಿಳಿಸಿದರು. ಹಾಗೆಯೇ ಆನೆಗಳಿಂದ ಆಗ್ತಿರುವಂಥ ಉಪಟಳವನ್ನು ತಪ್ಪಿಸಲು ಅಂತೂ ಇಂತೂ ಒಂದು ಇಲಾಖೆಯ ಅಧಿಕಾರಿಗಳು ಒಂದು ಪರ್ಮಿಷನ್ನ ನೀಡಿದ್ದು, ಸದ್ಯ ಆನೆಯನ್ನು ಹಿಡಿಯಲು 6 ಆನೆಗಳು ಬಂದಿದ್ದು, 6 ಆನೆಗಳಲ್ಲಿ ಅದರ ಒಂದು ಕಾರ್ಯಾಚರಣೆಗಳು ನಾಳೆಯಿಂದ ಪ್ರಾರಂಭವಾಗಲಿವೆ. ಎಷ್ಟು ದಿನಕ್ಕೆ ಸಹ ಈ ಕಾರ್ಯಾಚರಣೆ ಪೂರ್ಣಗೊಳ್ಳಲಿದೆ ಅಂಥೇಳಿ ನಾವು ಕಾದು ನೋಡಬೇಕಾಗಿದೆ. ಸಾಕಷ್ಟು ತಂಡವನ್ನು ರಚನೆ ಮಾಡಿದ್ದು, ಬೇಗನೆ ಒಂದು ಆನೆಗಳನ್ನು ಹಿಡಿಯುವ ವಿಶ್ವಾಸವನ್ನು ಅಧಿಕಾರಿಗಳು ವ್ಯಕ್ತಪಡಿಸಿದ್ದಾರೆ ಅಂತ ಸಹ ಹೇಳ್ತಾ ಇದ್ದೇವೆ. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ.